ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವೆಲ್ಲ ಆರಾಮಿದ್ದೀರಿ. ಎಲ್ಲರೂ ಹಬ್ಬ ಎಲ್ಲ ಹೆಂಗೆ ಮಾಡಿದ್ರೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇದು ಹೆಣ್ಮಕ್ಳು ಹೋಗಿ ನಾಳೆಗೆ ಅದ ಅಂದ್ರೆ ಇವತ್ತಿನ ದಿವಸ ರಾಶನ್ ಹಬ್ಬದೆಲ್ಲ ರಾಶನ್ ತಂದಿದ್ದೆವು. ಹಂಗಂದು ನಿಮಗೆ ಜೊತೆಗೆ ಶೇರ್ ಮಾಡ್ಕೊಂಬಾರ ಅಂಥೇಳಿ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಕಡ್ಲೆ ಬೇಳೆ ತಂದೆ ನೋಡ್ರಿ, ಎಳ್ಳು ಮತ್ತು ಬೆಲ್ಲ, ಸಕ್ಕರೆ, 1.5 kg ಬೆಲ್ಲ ಅದ, ಮತ್ತು ಜೀರಿಗೆ, ಶೇಂಗಾ ಬೀಜ ತಂದೀವಿ, ಗೋಧಿ ಇದ್ದವು, ಮತ್ತು ಸಜ್ಜೆ ನೋಡಿರಿ. ಸಜ್ಜೆ ರೊಟ್ಟಿ ಮಾಡೋ ಸಲುವಾಗಿ ಸಜ್ಜೆ ತಂದಿದ್ದೆವು. ಸಜ್ಜೆ ರೊಟ್ಟಿ ಮಾಡಮ್ಮ ಅಂಥೇಳಿ ಇದು ಹೋಳಿಗೆ ಮಾಡೋ ಹಿಟ್ಟು ಮತ್ತು ಇದು ಪೇನ್ ಖಜ್ರಿ ನಾಳೆಗೆ ಭೋಗಿ ಸಲುವಾಗಿ ಬೇಕಂತೇಳಿ ಕಬ್ಬನ್ನು ತಂದಾರ. ಮತ್ತು ಡೆಟಾಲ್ಸ್ ಆಗ್ಯವು, ಡೆಟಾಲ್ ತೊಗೊಂಬಂದಾರ. ಹ್ಯಾಂಡ್ ವಾಶ್ ಆಗ್ಯವು ಹಂಗಂದು. ಮತ್ತು ಇವು ಅಳ್ಳ ಹಂಚೋ ಕಡೆಯಿಂದ ಎಳ್ಳಿನಾಗ ಹಾಕ್ಲಕ್ಕ ಅವು ತೊಗೊಂಡು ಬಂದಾರ. ಕುಸ್ರಾಳ ಅಂತಾರಲ್ಲ ಅವೆಲ್ಲ ತುಂಬಿ ಈಗ ಇಡ್ಲತ್ತೀನಿ ಬುಟ್ಟೆ ಹಾಕಿ. ಮತ್ತು ನಾಳೆಗೆ ಭೋಗಿಗೆ ಬೇಕಂಥೇಳಿ ಕಡ್ಲೆಕಾಳನ್ನ ತೊಗೊಂಬಂದಾರ. ಕಡ್ಲೆಕಾಯಿ ತಿನ್ನೋದಿರ್ತದಲ್ಲ ಹಂಗಂದು ಕಡ್ಲೆಕಾಳನ್ನ ತಂದಾರ. ಹೊತ್ತು ಮನೆಗೆ ಎಲ್ಲ ನಾಳೆ ಪಲ್ಯ ಸಜ್ಜಿ ರೊಟ್ಟಿ ಜೊತೆ ಮಾಡ್ಲಿಕ್ಕೆ ಎಣ್ಗಾಯಿ ಪಲ್ಯ ಮಾಡ್ಬೇಕಂಥೇಳಿ ಬದನೆಕಾಯಿ ತರ್ಸೀನಿ. ಬದನೆಕಾಯಿ ಮತ್ತು ಮೆಂತ್ಯ ಪಲ್ಯ ಒಂದು ಸೂಡು, ಒಂದು ಸೂಡು ಫ್ರಿಜ್ಜಿನಾಗ ಅದ. ಹಂಗಂದು ಒಂದೇ ಸೂಡು ತರ್ಸೀನಿ. ಮತ್ತು ಬಾರಿಕಾಯಿ ಅವು ನೋಡ್ರಿ, ಕಾಶಿ ಬಾರಿಕಾಯಿ ಅಂತಾರೆ ನಮ್ಮ ಸೈಡ್. ನಿಮ್ಗೆ ಸೈಡ್ ಏನಂತಾರೆ ನನಗೆ ಕಮೆಂಟ್ ಮಾಡ್ಯಾರ, ನನಗೆ ಗೊತ್ತಿಲ್ಲ. ಮತ್ತು ಕ್ಯಾರೆಟು ಭೋಗಿ ಸಲುವಾಗಿ ಮತ್ತು ಪಲ್ಯ ಮಾಡ್ಲಕ್ಕೂ ನೀನು ತಂದಿರೋ ಅವ ಅಂಥೇಳಿ ಬ್ಯಾಡ ಅಂದಿನಿ. ಹಸಿಮೆಣ್ಸಿನ್ಕಾಯಿ ಅವೆಲ್ಲ ಆದಷ್ಟು ಆಲ್ಮೋಸ್ಟ್ ತರಿಸಿದೆ. ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ತೊಗೊಂಡ್ಬಂದಾರ. ಇವೆಲ್ಲ ತರಿಸೀನಿ. ಸಜ್ಜೆ ಹಸನ್ ಮಾಡಿ ಇದು ಮಧ್ಯಾಹ್ನ ತಂದಿರೋ ಸಜ್ಜೆ ಮಧ್ಯಾಹ್ನ ಎಲ್ಲ ಹಸನ್ ಮಾಡಿ ಬಿಸಿಲಿಗೆ ಹಾಕಿಟ್ಟಿನಿ. ಜರ ಸ್ವಲ್ಪ ಜಿಗಿ ಇರ್ತದೆ, ಕಲ್ಲಿಗೆ ಮೆತ್ತದ ಅಂಥೇಳಿ ಆ ಬಿಸಿಲಿಗೆ ಒಣಗಿಸಿ ಮಾಡಿ ರಾತ್ರಿ ಕಟ್ಟಿಟ್ಟಿನಿ ಕ್ಯಾರಿ ಬ್ಯಾಗ್ನಾಗ. ನಾ ವಿಡಿಯೋದು ಮಾಡಿದ್ಮೇಲೆ ತೊಗೊಂಡು ಹೋದ್ರೆ ಬೀಸ್ಲಕ್ಕ ಗೋಧಿನೂ ಇದ್ದು ಅವು ಎಲ್ಲ ಹಸನ್ ಮಾಡಿ 2 ಕೊಟ್ಟೇನಿ ರೀ ಬೀಸ್ಲಕ್ಕ. ಮತ್ತು ಅವತ್ತು ಮುಂಜಾನೆ 5:30ಗೆ ಎದ್ದು ಹೊರಗೆಲ್ಲ ಕಸದ ಅಡುಗೆ ಮಾಡಿ ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ಎಣ್ಣೆಗಾಯಿ ಪಲ್ಯ ಮಾಡತ್ತೀನಿ. ಬದನೆಕಾಯಿ ಹಿಂಡಿ ಕೊಟ್ಟೇನಿ, ಶೇಂಗಾ ಬೀಜದ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಖಾರ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೋದು. ಖಾರ ಹಾಕ್ಕೊಳತ್ತೀನಿ ನೋಡಿರಿ, 2 ಸ್ಪೂನು ಹಾಕ್ಕೊಳತ್ತೀನಿ. ಎಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿಟ್ಟಿನಿ. ಮತ್ತು ಮಸಾಲ ಒಂದು ಸ್ವಲ್ಪ ಮಸಾಲ ಹಾಕ್ಕೋತೀನಿ, ಗರಂ ಮಸಾಲ ಮತ್ತು ಧನಿಯಾ ಮಸಾಲ, ಅರಿಶಿಣ ಎಲ್ಲ ಹಾಕ್ಕೊಂಡು ಬದನೆಕಾಯಿ ತುಂಬ್ತೀನಿ ನೋಡ್ರಿ. ಈಗ ಬದನೆಕಾಯಿ ತುಂಬಿ ಸ್ವಲ್ಪ ತರ್ಸೀನಿ. 3 ಪಲ್ಯ ಮಾಡೋದಿರ್ತದೆ, ಹಂಗಂದು ಸ್ವಲ್ಪ ತರಮ್ಮ ಅಂಥೇಳಿ ಸ್ವಲ್ಪ ತರ್ಸೀನಿ. ಇಲ್ಲಿ ಭಾಳ ಡಿಸ್ಟರ್ಬೆನ್ಸ್ ಅದ ನಮ್ಮ ಮಮ್ಮಿರ ಬಳಿ, ಬಾಜು ಮನೆ ಕೆಲಸ ಮಾಡತ್ತಾರ. ಹಂಗಂದು ಮಸಾಲೆ ಎಲ್ಲ ಹಾಕಿ ಎಲ್ಲ ಹೆಸರು ಮಾಡ್ಲಿಕ್ಕೆ ಕಷ್ಟ ಆಗ್ಲತ್ತದ. ಮತ್ತು ನಮ್ಮ ಮನೆಗೆ ಹೋದ್ಮೇಲೆ ನಾಳೆಗೆ ಆಗ್ತದ ಅಂಥೇಳಿ 4-5 ದಿವಸ ಗ್ಯಾಪ್ ಆಗ್ತದೆ ಅಂಥೇಳಿ ಇಲ್ಲಿ ಟೊಮಾಟೋನು ಹಾಕ್ತೀನಿ. ಸ್ವಲ್ಪ ಇದು ಮಸಾಲ ಮೆತ್ತಗೆ ಮಾಡ್ತೀನಿ. ಮಾಡಿ ಮಿಕ್ಸಿನೂ ಮಾಡಿ ಹಾಕೋರು ಅದು ರಾಡಿ ಆದಂಗೆ ಆಗ್ತದೆ ಅಂಥೇಳಿ ನಾ ಹಿಂಗೆ ಮಾಡ್ತೀನಿ. ಮಸಾಲ ಅದು ಹಿಡ್ಕೊತದೆ ಇದ್ರ ಜೊತೆಗೆ, ಇಲ್ದಾದ್ರೆ ನೀರು ಹಾಕಿದ್ರೆ ಅದ್ರ ಜೊತೆ ಹೊರಗೆ ಆಗ್ತದೆ ಅಂಥೇಳಿ ನಾನು ಜಾಸ್ತಿ ಹಿಂಗೆ ಮಾಡ್ತೀನಿ ನೋಡಿ. ಮಾಡಿ ತುಂಬ್ತೀನಿ. ಈಗ ನೋಡ್ರಿ ತುಂಬ್ಲತ್ತೀನಿ. ನಂದು ಮೊಬೈಲ್ ಇದು ಮಾಡೋದು ಸ್ಟಿಕ್ ಮುರಿದು ಹೋಗ್ಯದ. ಹಂಗಂದು ನನಗೆ ಸ್ಟ್ಯಾಂಡ್ ಇಲ್ದಂಗೆ ಆಗ್ಯದ. ಸ್ಟ್ಯಾಂಡ್ ಮುರಿದೋಗಿ ಅಲ್ಲಿ ಇಟ್ಟೆ ಮಾಡ್ಬೇಕಾಗ್ತದೆ. ಅವತ್ತಿನ ದಿವಸ ಹಬ್ಬನೇ ಮುಗಿತು ಅದೇ ಪ್ರಾಬ್ಲಮ್ದಾಗ. ಇನ್ನೊಂದು ಆರ್ಡ್ರ್ ಮಾಡಮ್ಮಂದ್ರೆ ಟೈಮ್ ಇದಾಗಿಲ್ಲ ನನಗೆ. ಹಬ್ಬದ ತನಕ ಬರಲ್ಲ ಬಿಡು ಈಗ ಅಂಥೇಳಿ ಬಿಟ್ಟ ಊರಿಗೆ ಅದು ಹೋದೆವಲ್ಲ ನಮ್ಮ ತಂಗಿ ಬಳಿ. ಹಂಗಂದು ನಾನು ಮಾಡೋಕ್ಕಾಗಿಲ್ಲ. ಹಬ್ಬ ಆದಮೇಲೆ ಮಾಡಿದ್ರಾಯ್ತು, ಆರ್ಡ್ರ್ ಬರ್ತದೆ ಅಂಥೇಳಿ ಹಂಗೆ ಅಲ್ಲಿ ಇಟ್ಟೆ ಮಾಡ್ಲತ್ತೀನಿ ನೋಡ್ರಿ. ಈಗ
ಎಲ್ಲರ ಗೋಡೆಗೆ ಅದು ಹಚ್ಚಿ ಹಂಗೆ ಅಡ್ಜಸ್ಟ್ ಮಾಡಿ ಹಬ್ಬ ಆಯಿತು. ಈಗ ಆರ್ಡ್ರ್ ಮಾಡಬೇಕು ಬಂತಂದ್ರೆ ಚಲೋ ಆಗ್ತದೆ. ಎಲ್ಲರ ನಂದು ಏನಾರ ಅಡುಗೆ ಅದು ಮಾಡೋದು ತೋರಿಸೋದಿತ್ತು ಅಂದ್ರೆ ಸ್ವಲ್ಪ ಕಷ್ಟ ಆಗ್ಲತ್ತದ. ದೊಡ್ಡದನ್ನ ಸ್ಟ್ಯಾಂಡ್ ತರ್ಸಿನಿ, ಅದನ್ನು ಮುರಿದೋಗ್ಯದ, ಇದನ್ನು ಹಿಂಗಾಯ್ತು. ಎರಡೂ ಹಿಂಗೆ ಆಗ ನೋಡ್ರಿ, ನಂಗೆ ಚಲೋನೇ ಸಿಕ್ಕಿಲ್ಲ ಎರಡೂ. ಇದು ಸಣ್ಣದು ಅಡುಗೆ ಮಾಡ್ಲಿಕ್ಕೆ ಕಿಚನ್ ಕಟ್ಟಿ ಮೇಲೆ ಇಟ್ಕೊಂಬೋದು, ಇನ್ನೂ ಚೆಂದಿತ್ತು ಗಟ್ಟಿ. ಅದು ಒಂದು ತಿಂಗಳದಾಗೆ ಮುರಿದೋಗ್ಯದ. ಅದು ಯಾವತ್ತು ತರ್ಸ್ಕೊಬೇಕಂತೇಳಿ ಗೊತ್ತಾಗಲ್ಲಾಗ್ಯದ. ಹಂಗಂದು ಈಗ ನೋಡಬೇಕು, ಇನ್ನೊಂದು 8 ದಿವಸ ಬಿಟ್ಟು ಆರ್ಡ್ರ್ ಮಾಡ್ತೀನಿ. ಬಂತಂದ್ರೆ ಗುಣ ಆಗ್ತದೆ. ತುಂಬಿ ಇಟ್ಟೀನಿ. ಲೈಟ್ ಹೋಲಿ ಮಾಡಲಿ ಅಂತೇಳಿ ನಮ್ಮ ಸಣ್ಣ ಸ್ಕೂಲಿಗೆ ಹೋಗೋಕ್ಕಿದ್ದಳು. ಎಳ್ಳು ಹಸರು ಮಾಡಿ ಎಳ್ಳು ಮಿಕ್ಸಿ ಮಾಡ್ತೀನಿ. ಹೆಣ್ಮಕ್ಳಿಗೆ ಹೋಗಿ ದಿವಸ ಮೈಗೆಲ್ಲ ಹಚ್ಕೋತಾರಲ್ಲ, ಅದು ನಮ್ಮ ಸೈಡ್ ಜಿಗಳಿ ಅಂತೇಳಿ ಅಂತಾರೆ. ಎಳ್ಳಿಂದು ಅರಿಶಿಣ ಮತ್ತು ಎಳ್ಳು ಮಿಕ್ಸಿ ಮಾಡಿ ಬಟ್ಲೆ ಹಾಕ್ಕೊಂಡು ಇಟ್ಟಿರ್ತಾರೆ. ಸ್ನಾನ ಮಾಡೋ ಹೊತ್ತಿನಾಗ ಅದು ಮೈಗೆಲ್ಲ ಹಚ್ಕೋತಾರೆ ನೋಡ್ರಿ. ಅದು ನಾ ಮಿಕ್ಸಿ ಮಾಡ್ಲತ್ತೀನಿ ಈಗ. ಈಗ ಹಾಗೆ ನೋಡ್ರಿ, ಅರಿಶಿಣದ ಹಾಕಿ ನೀರು ಮಿಕ್ಸ್ ಮಾಡಿನ ಮಿಕ್ಸಿದಾಗ ಇದು ಮೈಯೆಲ್ಲ ಹಚ್ಕೋಬೇಕು. ಮೈಗೆ ಈಗ ಸಂಕ್ರಾಂತಿ ಹಬ್ಬಕ್ಕೂ ಹೆಣ್ಮಕ್ಳು ಭೋಗಿ ದಿನ ಹಚ್ಕೋಬೇಕಂತ ಹೇಳೋದು. ಮರುದಿವ್ಸ ಸಂಕ್ರಾಂತಿ ಹಬ್ಬದ ದಿವಸ ಅಂದ್ರೆ ಗಂಡ್ಸು ಮಕ್ಕಳು ಹಚ್ಕೋತಾರೆ. ಇವತ್ತು ನಮ್ಮ 3 ಹೆಣ್ಮಕ್ಳು ಇದ್ದೆಲ್ಲ ಇಷ್ಟು ಬೇಕಾಗ್ತದೆ ಅಂತೇಳಿ ಇಷ್ಟು ಮಾಡಿ ನೋಡ್ರಿ. ಒಂದು ಬಟ್ಟಲು ತುಂಬ ಮಾಡೀನಿ. ನಮ್ಮ ಸಣ್ಣ ಸ್ನಾನ ಮಾಡೋಕೆ ರೆಡಿ ಈಗಳು. ಆಕೆಗೆ ಬಟ್ಲಾಗಿ ತೆಗೆದು ಕೊಡ್ತೀನಿ. ಈಗ ನಾನು ರೊಟ್ಟಿ ಮಾಡೋಕೆ ರೆಡಿ ಆಗೀನಿ. ಆಕೆ ಸ್ನಾನ ಮಾಡ್ತೀನಿ ಅಂದು ಹಂಗಂದು ತೆಗಿಲತ್ತೀನಿ ಅದೇ ಕೈನಿಂದ. ಅಲ್ಲಿ ನೋಡ್ರಿ, ಎಳ್ಳಿಂದ ಅರಿಶಿಣ ಹೆಂಗೆ ಹಚ್ಕೋಬೇಕಂಥೇಳಿ ತೋರಿಸ್ತೇನೆ ನಿಮಗೆ. ಸ್ನಾನ ಮಾಡೋ ಹೊತ್ತಿನಾಗ ಸೋಪಿನಿಂದ ಎಲ್ಲ ಸ್ನಾನ ಮಾಡಿದ್ಮೇಲೆ ಕೈನಿಂದ ಒರೆಸ್ಬೇಕು. ಹಿಂಗೆ ಈಗ ಗ್ಯಾಸ್ ಹಚ್ಚಿ ಕಡಾಯಿ ಇಟ್ಟೇನಿ. ಈಗ ಮಾಡೋ ಕಡೆಯಿಂದ ಕಡಾಯಿ ಒಂದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಯ್ತಂದ್ರೆ ಎಣ್ಣೆ ಹಾಕ್ತೀನಿ. ಈಗ ನೋಡ್ರಿ, ಎಣ್ಣೆ ಹಾಕ್ದೆ. ಎಣ್ಣೆ ಹಾಕಿ ಎಣ್ಣೆ ಕಾಯತನ ಬಿಟ್ಟು ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ. ಉಳ್ಳಾಗಡ್ಡಿ ಹಾಕ್ತೀನಿ. ಈಗ ಬಗಾರಕ್ಕೆ ಕೆಲವೊಂದು ಮಂದಿ ಎಣ್ಣೆಗಾಯಿ ಪಲ್ಯಕ್ಕೆ ಉಳ್ಳಾಗಡ್ಡಿ ಹಾಕಲ್ಲ, ನಾನು ಉಳ್ಳಾಗಡ್ಡಿ ಹಾಕ್ತೀನಿ. ಉಳ್ಳಾಗಡ್ಡಿ ಟೇಸ್ಟ್ ಹಾಕ್ತೀನಿ. ಈಗ ಎಣ್ಣೆ ಕಾಯ್ದದ, ಉಳ್ಳಾಗಡ್ಡಿ ಹಾಕ್ಲತ್ತೀನಿ ನೋಡ್ರಿ. ಈಗ ಉಳ್ಳಾಗಡ್ಡಿ ಚಲೋ ಫ್ರೈ ಆಗಲಿ. ಉಳ್ಳಾಗಡ್ಡಿ ಫ್ರೈ ಆಗತ್ತಾನೆ ಹಂಗೆ ಇದು ಮಾಡ್ತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅಲ್ಲ ಬೆಳ್ಳುಳ್ಳಿ ತುಂಬ ಫ್ರೈ ಆಯಿತು. ಮಸಾಲದ್ರಾಗ ಟೊಮಾಟೊ ಹಾಕ್ಕೊತೀನಿ. ಮಿಕ್ಸ್ ಮಾಡಿ ಟೊಮಾಟೊ ಇತ್ತು, ಇನ್ನು ಒಂದು ಸಣ್ಣ ಟೊಮಾಟೊ ಹಾಕ್ಲತ್ತೀನಿ. ದೊಡ್ಡದೊಂದು ಟೊಮಾಟೊ ಕಟ್ ಮಾಡಿ ಅಲ್ಲೇ ತೊಗೊಂಡಿದ್ದೆ. ಆಲ್ಮೋಸ್ಟ್ 2 ಟೊಮೆಟೊ ತೊಗೊಂಡಿನಿ. 1.5 ಟೊಮೆಟೊ ಅಲ್ಲಿ ಹಾಕಿನಿ, ಇಲ್ಲ ಅರ್ಧ ಹಾಕ್ಲತ್ತೀನಿ. ಇದು ಆಗೋದು. ಒಂದು ಸ್ವಲ್ಪ ಅರಿಶಿಣ ಹಾಕ್ತೀನಿ, ಬಗಾರಕ್ಕೆ ಒಂದು ಸ್ವಲ್ಪ ಇರಲ್ಲ ಅಂಥೇಳಿ. ಈಗ ಫ್ರೈ ಆಗ್ಯಾವ ನೋಡಿರಿ ಟೊಮೆಟೊ ಅದೆಲ್ಲ. ಈಗ ಬದನೆಕಾಯಿ ಬಿಡ್ಲತ್ತೀನಿ ಒಂದು ಎಣ್ಣೆಗೆ ಒಂದು ಸ್ವಲ್ಪ ಫ್ರೈ ಆಗಲಿ ಅಂಥೇಳಿ ಒಂದು 5-6 ನಿಮಿಷ ಎಣ್ಣೆ ಚಲೋ ಫ್ರೈ ಆದಂದ್ರೆ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬರು ಯಾರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿರಿ. ಸಂಕ್ರಾಂತಿ ಹಬ್ಬ ನಮ್ಮದು ಹೆಂಗಾಯ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಿಂಬಲ್ಲಿ ಹ್ಯಾಂಗೆ ಮಾಡ್ತೀರಿ ಅಂತಲೂ ಶೇರ್ ಮಾಡ್ಕೊಬೋದು ನನ್ನ ಜೊತೆಗೆ. ನಮ್ಮ ಸೈಡು ನಾವು ಹಿಂಗೆ ಮಾಡ್ತೀವಿ ನೋಡ್ರಿ ಹಬ್ಬ. ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಆಗೋ ಸಲುವಾಗಿ ಹಿಂಗೆ ಮುಚ್ಚಿ ಇಡ್ತೀನಿ. ಈಗ ಬದನೆಕಾಯಿ ಒಂದು ಸ್ವಲ್ಪ ಮುಚ್ಚಿಟ್ಟಿನಿ. ಈಗ ಒಂದು ಸ್ವಲ್ಪ ಪಲ್ಟಿ ಮಾಡ್ತೀನಿ ಒಂದು ಸೈಡು. ಈಗ ಇನ್ನೊಂದೆಲ್ಲ ಒಂದು ಸ್ವಲ್ಪ ಮತ್ತೊಂದು ಮೊದಲು ಹಾಕ್ಲತ್ತೀನಿ. ಹಾಕಿ ಇನ್ನೊಂದು 2 ನಿಮಿಷ ಆಗೋದು ನೀರು ಇಲ್ಲೆಲ್ಲ ಮಸಾಲೆ ಎಲ್ಲ ತುಂಬಿಟ್ಟಿನ ಪ್ಲೇಟ್ನಾಗ ನೀರಿದ್ದವಲ್ಲ, ಹಿಂಡಿನೂ ಇತ್ತು, ಒಂದು ಸ್ವಲ್ಪ ಖಾರನೂ ಇತ್ತು, ಅದೆಲ್ಲ ತೊಳೆದು ಹಾಕ್ಕೋತೀನಿ. ಈಗ ತೊಳೆದು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ. ಈಗ ಇಲ್ಲಿ ನೋಡ್ರಿ, ನೀರು ಹಾಕಿ ಮುಚ್ಚಿಟ್ಟಿನಿ. ಆತನ ಈಗ ಆಲ್ಮೋಸ್ಟ್ ಮೆತ್ತಗಾಗ್ಯಾವ. ಈಗ ನೋಡ್ರಿ ಎಲ್ಲ ಮೆತ್ತಗಾಗ್ಯಾವ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಈಗ
ನೀರು ಹಾಕಿ ನಾನು ಸ್ವಲ್ಪ ಫ್ರೈ ಆಯ್ತು ಅಂದರೆ ತೆಗಿತೀನಿ. ನನಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿರ್ತೀನಿ. ಈಗ ನೀರು ಹಾಕ್ಕೊಂಡ್ಬಂದ್ರೆ ಆಯ್ತು. ಈಗ ಆಗ್ಯದ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಗ್ರೇವಿನ ಸಿಕ್ಕದೀಗ ಸಾಕಂತೇಳಿ ಅನ್ನಿಸ್ತದೆ. ನೀರು ಬಿಟ್ಟೋದು ಚೆಂದ ಮೆತ್ತಗನ ಆಗ್ಯಾವ ನೋಡ್ರಿ. ಈಗ ಮೆತ್ತಗನ ಆಗ್ಯಾವ. ಸಾಕಷ್ಟಕ್ಕೆ ಮೇಲೆ ಕೊತ್ತಂಬರಿ ಹಾಕಿ ಮುಚ್ಚಿಡ್ತೀನಿ. ಈಗ ಕೊತ್ತಂಬರಿ ಆ್ಯಡ್ ಮಾಡತ್ತೀನಿ ನೋಡ್ರಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮುಚ್ಚಿಡ್ತೀನಿ. ಈಗ ಆಯ್ತು ನೋಡ್ರಿ. ಎಣ್ಣೆಗೆ ಪಲ್ಯ ಇತ್ತು, ಮೆಂತ್ಯ ಪಲ್ಯ ಒಂದು ಮಾಡ್ತೀನಿ ಮತ್ತು ನಾಷ್ಟ ಮಾಡ್ತೀನಿ. ಸುಸ್ಲಾ ನಮ್ಮ ಯಜಮಾನ್ರಿಗೆ ಸುಸ್ಲಾ ಮಾಡಿ ನಾಷ್ಟ ತಿಂತಾರೆ ಎಲ್ಲರೂ. ನಾ ಹಾಗೆ ರೊಟ್ಟಿ ಮಾಡ್ಕೊತ ಹೋಗ್ತೀನಿ. ಆ ರೊಟ್ಟಿಗೆ ಟೈಮ್ ಭಾಳ ಆಗ್ತದೆ ಅಂಥೇಳಿ ರೊಟ್ಟಿನೇ ಲಾಸ್ಟಿಗೆ ಮಾಡೀನಿ. ಪಲ್ಯ ಎಲ್ಲ ಮಾಡಿ ನಾಷ್ಟ ಮಾಡಿ ಇನ್ನೇನು ಸೇರಿ ರೊಟ್ಟಿ ಮಾಡೀನಿ. ಈಗ ಸುಸ್ಲಾನು ಮಾಡೀನಿ. ಇವತ್ತು ಭಾಳ ಅಡುಗೆ ಇತ್ತು, ಹಂಗಂದು ಎಲ್ಲ ಡೀಟೇಲಾಗಿ ತೋರಿಸ್ಬೇಕಿಲ್ಲ. ಸುಸ್ಲಾ ಮಾಡಿರ್ತೀನಿ ನೋಡ್ರಿ. ಈಗ ಸುಸ್ಲಾ ತಿಂತಾರೆ ಅವರೆಲ್ಲರೂ ಲೇಟ್ ಆಗಿರೋದು ಅಂಥೇಳಿ ಸುಸ್ಲಾ ಮಾಡಿರ್ತೀನಿ. ಈಗ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಎಲ್ಲರೂ ಸುಸ್ಲಾ ಕೊಟ್ಟಿನಿ. ಸಜ್ಜಿ ರೊಟ್ಟಿ ನಮ್ಮ ಕಡೆ ಹ್ಯಾಂಗೆ ಮಾಡ್ತೀವಿ ಅಂಥೇಳಿ ನಿಮಗೆ ಹೇಳ್ತೀನಿ. ನಿಮ್ಮ ಸೈಡ್ ಹ್ಯಾಂಗೆ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈಗ ಸಜ್ಜಿ ಹಿಟ್ಟಿನಿಂದ ರೊಟ್ಟಿ ಮಾಡೋಣ ಬರ್ರಿ. ನಾವು ಸಜ್ಜಿ ರೊಟ್ಟಿ ಹ್ಯಾಂಗೆ ಮಾಡ್ತೀವಿ ಅಂಥೇಳಿ ಇವತ್ತು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಹಂಚು ಕಾಯ್ಲಾಕಿಟ್ಟೀನಿ, ಸ್ವಲ್ಪ ದಪ್ಪದ ಹಂಚು, ಹಂಗಂದು ಕಾಯ್ಲಾಕಿಟ್ಟೀನಿ. ಇದು ಹಂಚು ಆದರ್ಸ್ ತೊಗೊಂಡಿನಿ ನೋಡ್ರಿ. ಪೈಲಿ ಬಾರ್ ಫಸ್ಟ್ ಅಂದ್ರೆ ಇವತ್ತಿನ ದಿನವೇ ಯೂಸ್ ಮಾಡೀನಿ. ಇದಕ್ಕೆ ನಿನ್ನೆ 12 ತಾರೀಕು ತರಿಸ್ಕೊಂಡಿನಿ ಹಂಚು. ಅದು ಮೊದಲಿನ ತಳ್ಳಗಾಗ್ಯದ ಅಂಥೇಳಿ ಫಸ್ಟ್ ಅಂದ್ರೆ ಸಜ್ಜಿ ರೊಟ್ಟಿನೇ ಮಾಡೀನಿ ನೋಡ್ರಿ. ಅದಕ್ಕೆ 1 ವರ್ಷ ಆಯ್ತಿದೆ ಹಂಚು ತೊಗೊಂಡು. ನಮಗೆ ಗೊತ್ತಾಗಲ್ಲ ಅಂಥೇಳಿ ತೊಗೊಂಬೋದಾಗಿಲ್ಲ. ನಮ್ಮ ಪಪ್ಪವ್ರ ಕೈಲಿ ತರ್ಸಂಬಂತೇಳಿ ಬಿಟ್ಟಿದ್ದೆ. ಹಂಗಂದು ಅವತ್ತು ಅರ್ಜೆಂಟ್ನಿಂದ ತೊಗೊಂಡೇ ಬರ್ಬೇಕಂತೇಳಿ ಹೇಳಿ ನಮ್ಮ ಪಪ್ಪವ್ರ ಕೈಲಿ ತರಿಸ್ಕೊಂಡಿದ್ದೆ. ಒಂದೊಂದು ಹಳೆ ಬಿದ್ದು ಅಂದ್ರೆ ಜಿಗಿ ಕಮ್ಮಿ ಇರ್ತವೆ. ನಾ ಜಿಗಿ ಹಾಕ್ಕೊಂಡಿಲ್ಲ ನೋಡ್ರಿ. ಜಿಗಿ ಅಂದ್ರೆ ಗರಂ ನೀರು ಮಾಡಿ ಹಾಕ್ಕೊಂಡ್ರೆ ಜರ ಜಿಗಿ ಬರ್ತದೆ ಹಿಟ್ಟು ಅಂತೇಳಿ ಹಾಕೋತಾರೆ. ಆಯ್ತು. ಕೆಲವೊಂದು ಮಂದಿ ಅರ್ಶಿಣ ಹಾಕೋತಾರೆ. ಇದ್ರಾಗ ಅರ್ಶಿಣ ಹಾಕಿದ್ರೆ ಕಲರ್ ಕಾಣಿಸ್ತಾವೆ ಅಂಥೇಳಿ. ನನಗೆ ಹಂಗೇನು ಇಷ್ಟ ಆಗಲ್ಲ, ಹೀಗೆ ಮಾಡ್ಬೇಕು ಅನಿಸ್ತದೆ. ಕಲರ್ ಜರ ಚೇಂಜ್ ಇದಿಂದ ಊಟ ಮಾಡ್ತೀವಿ. ದಿನ ವೈಟನ್ ರೊಟ್ಟಿನೇ ಉಣ್ತೀವಲ್ಲ, ಹಂಗಂದು ಇದು ನಡೀತದೆ ನಮಗೆ. ಹಿಂಗೆ ಚಂದ ಆಗ್ತಾವ ಅಂತ ನಾನು ಹಿಂಗೆ ಮಾಡ್ತೀನಿ ನೋಡ್ರಿ. ಮಾಡಬೇಕು. ಈ ಕಡೆ ಕಣ್ಣು ಹಿಡ್ತಿದ್ದಿ. ನಾ ಇಲ್ಲಿ ಹಿಡಿದ್ರೆ ಅಲ್ಲಿ ಐತೆ, ಅಲ್ಲಿ ಹಿಡಿದ್ರೆ ಇಲ್ಲಿ ಮಾಡ್ತೀನಿ. ನೋಡ್ರಿ ಮಸ್ತ್ ಜಿಗಿ ಆಗ್ಯದ ನೋಡ್ರಿ. ಈಗ ಎಷ್ಟು ಬೇಕು ಅಷ್ಟು ಜಿಗಿ ಆಗ್ಯದ. ಹಿಂಗೆ ನಾದಬೇಕು ಚಂದ, ಚಲೋ ಅನ್ನೋದ್ರೆ ಮಸ್ತ್ ಜಿಗಿ ಆಯ್ತವ. ಬರ್ರಿ ಈಗ ರೊಟ್ಟಿ ಮಾಡೋಣಂತ. ಮೂಗೆಟ್ಟಿಗೆ ಸೋಡಕ್ಕೆ ಸಂಡಾಸ ಬರಲಾಗಿತ್ತು ನಾವು. ಮಾಡಟ್ಟೆ ಫೇಲ್ ಆದಂದ್ರೆ ಇದೇ ಮಾಡ್ತಿರ್ತಾವೆ. ನಾರ್ಮಲ್ ಡೈಲಿ ಮಾಡೋದು ಜೋಳದ ರೊಟ್ಟಿಗೆ ಸ್ವಲ್ಪ ದೊಡ್ಡ ತೊಗೊಂಡು ಮಾಡಿದ್ರೆ ನಡೀತದೆ. ಇದಕ್ಕಿನ್ನ ಬಿ ಇದಕ್ಕೆ ಭಾಳ ಸಣ್ಣ ಥೋಡಿನೇ ತೊಗೊಂಡು ದೊಡ್ಡ ಅಥವಾ ತಳ್ಳಗೆ ಮಾಡ್ಬೇಕು. ಇವು ತಳ್ಳು ಮಾಡಿದ್ರೆ ಟೇಸ್ಟ್ ಆಗ್ತಾವೆ ನೋಡಿ ರೊಟ್ಟಿ. ಹಂಗೆ
ಹಂಗಂದೆ ಹಿಟ್ಟು ಸ್ವಲ್ಪ ತಗೋಬೇಕು. ಇಲ್ಲಿ ಈಗ 10 ಗಂಟೆ ಆಗ್ಯದ ನೋಡ್ರಿ. ಈಗ 10 ಸ್ಟಾರ್ಟ್ ಮಾಡೀನಿ. ಏಟತ್ತನ ಆತಾವ ನೋಡ್ರಿ. ಮುಗಿಯೋದ ನಾನು ನಿಮಗೆ ಹೇಳ್ತೀನಿ ಏಟಾಗೇಟ. ಸಾಕು ಕಟ್ ಮಾಡ್ರಿ. ಈಗ ಎಳ್ಳು ತಂದೀನಿ ನೋಡ್ರಿ. ಈಗ ಎಳ್ಳು ಕ್ಲೀನ್ ಮಾಡಿ ಇಟ್ಕೊಂಡೀನಿ. ಎಳ್ಳು ಮ್ಯಾಲೆ ಹಚ್ತೇವೆ ಈಗ ರೊಟ್ಟಿಗೆ. ಕೆಲವೊಂದು ಜನ ಎಲ್ಲ ಹಿಟ್ಟಿನಾಗ ಹಾಕ್ತಾರೆ ಎಳ್ಳು. ನಾವು ಹಿಂಗೆ ಮೇಲೆ ಹಾಕ್ತೀನಿ. ಮ್ಯಾಲೆ ನೋಡೋಕೆ ಟೇಸ್ಟ್ ಬರ್ತದೆ, ನೋಡೋಕ್ಕೂ ಗ್ರ್ಯಾನಿಶಾಗಿ ಕಾಣಿಸ್ತದೆ ಅಂಥೇಳಿ ಮೇಲೆ ಹಾಕ್ತೀನಿ. ಎಲ್ಲರೂ ಹಿಟ್ಟಿನಾಗನ ಹಾಕ್ತಾರೆ. ಥೋಡೆ ಮಂದಿ ಹಿಂಗೆ ಹಾಕ್ತಾರೆ. ನಾನು ಹಿಂಗೆ ಹಾಕ್ತೀನಿ. ಹಂಚಿನ ಮೇಲೆ ಜರ ಫ್ರೈ ಅದು ಅಂದ್ರೆ ಕುರುಮ್ ಅಂತ ಟೇಸ್ಟ್ ಬರ್ತದೆ ಅಂಥೇಳಿ ನಾನು ಹಿಂಗೆ ಹಾಕ್ತೀನಿ. ಬೇರೆ ರೊಟ್ಟಿ ಇಡಬೇಕಲ್ಲ ಮತ್ತು ಅದಕ್ಕೆ ಹಂಗೆ ಮಾಡಿದ್ವಿ ನೋಡ್ರಿ. ನಾವು ಅವ್ರ ಕ್ಯಾಮ್ರಾ ಹಿಡಿ ಅಂದ್ರೆ ಬಡ್ದ ಹೆಂಗೆ ಬಡ್ದು ಮೆತ್ತಿಟ್ಟಾಳ ರೊಟ್ಟಿ. ತೆಗಿಲಕ್ಕೆ ಹೋದ್ರೆ ಹರಿತು. ಹಿಂಗೆ ಮ್ಯಾಲೆ ಒದರ್ಸ್ಬೇಕು ನೋಡ್ರಿ. ಹಿಂಗೆ ಚಂದ ಟೇಸ್ಟ್ ಆಗ್ತದೆ. ಇದು ರೊಟ್ಟಿ ನೋಡ್ರಿಕ್ಕ ಹಿಂಗೆ ಸುಡಬೇಕು. ಬರೀ ಕುರಿ ಇಟ್ಟು ಸ್ಲೋನಿಂದ ಹಂಚಿನ ಮೇಲೆ ಕಡಕ್ಕಾಗ್ಬೇಕು ನೋಡ್ರಿ ರೊಟ್ಟಿ. ಹಂಗಂದು ಈಗ ಗೋಲ್ಡನ್ ಕಲರ್ ಹೊಂಟಾವ ನೋಡ್ರಿ ರೊಟ್ಟಿ ಎಲ್ಲ ಮಸ್ತ್ ಕಾಣಿಸ್ತವ. ಹೊರಗೆಲ್ಲ ಮಕ್ಕಳೆಲ್ಲ ಪತಂಗ ಆಡ್ಲತ್ತಾರ. ಹಂಗಂದು ಭಾಳ ಆವಾಜ್ ಹೊಂಟದ ರೊಟ್ಟಿ ಮಾಡೋ ಟೈಮಿನಾಗೂ. ಈಗ ನೋಡ್ರಿ ಈ ಟೈಪ್ ಆಯ್ತವ. ಮಸ್ತನ ಕಾಣಿಸ್ತಾವೆ. ಕುರುಮ್ ತರಕಾರಿ ಸರಿ ಹಚ್ಕೊಳಕ್ಕೆ ಚೆಂದ ಆಯ್ತವ. ನಮ್ದು ಸಜ್ಜೆ ರೊಟ್ಟಿ ಹೆಂಗೆ ಅನ್ನಿಸ್ತವೆ ಅಂಥೇಳಿ ಈ ಸ್ಲೋ ಸುಡ್ಬೇಕು ನೋಡ್ರಿ. ಬಳೋತ್ತಾಯ್ತಾವೆ ಸುಡ್ಲಾಕ ಮಾಡ್ಲಾಕ. ಉರಿ ಜಾಸ್ತಿ ಇಟ್ಟರೆ ಜೋಳದ ರೊಟ್ಟಿ ಗತಿ ಇಟ್ಟರೆ ಬರಲ್ಲ. ಇವು ಕಡಕ್ಕಾಗಲ್ಲ, ಮೆತ್ತಗಾಗ್ತವೆ. ಇವು ಕಡಕ್ಕಾಗ ಅಂದರೆ ಟೇಸ್ಟ್ ಆಗ್ತಾವೆ. ಗಂದಿ ಉರಿ ಸ್ಲೋ ಇಟ್ಟು ಮಾಡಿದ್ರೆ ಕಡಕ್ಕಾಯ್ತು. ಕೊನೆಗೆ ಭೀ ಹಾಕ್ರಿ. ಈಗ ನೋಡ್ರಕ್ಕ ಹೆಂಗೆ ಹಾಕ್ಬೇಕ. ಈಗ ಈ ಟೈಪ್ ಕಡಕ್ಕಾಯ್ತು. ಈಗ ಸೌಂಡ್ ಹೊಂಟದ. ಇರ್ರಿ ಸಾಕು. ಈ ಕಡಿ ಹಿಡಿ ಜರ ಒಂದು ಶಾರ್ಟ್ಸ್ ಮಾಡಮ್ ಬಿಡಮ್ ಪಟ್ನೆ ಕಿಲ್ ಹಿಡಿ. ನಿನ್ನರ ಒಗದಿನ ಲುಂಗಿ ಹಾಕಿ ಕೊಟ್ಟಿದ ಕಡಿ ಹಿಡೀರಿ. ಇದು ಶಾರ್ಟ್ಸರ ಪ್ರೊಸೆಸ್ ಮುಗ್ಸರ. ಇಲ್ಲಿ ನೋಡ್ಬಾರ ಖಾಲಿ ಅಲ್ಲಿ ಹಚ್ಚ. ಇಲ್ಲೆಲ್ಲ ಸೈಡಿಗೆಲ್ಲ ಕ್ಲೀನ್ ತೊಳೆದಳ ನಮ್ಮ ಸಾಕ್ಷಿ. ನಾ ರೊಟ್ಟಿ ಮಾಡತ್ತೀನಲ್ಲ ಲೇಟಾಗಿತ್ತು ನನಗೆ. ಜರ ತೊಳೆಯಮ್ಮ ಅಂದ್ರೆ ಈಗ ನಮ್ದು ಹಿರಿಯರ್ನೂ ಇದ್ದಿಲ್ಲ, ಅವರು ಊರಿಗೆ ಹೋಗಿರು. ಆ ಕಡೆ ಎದುರು ಮತ್ತು ಬಟ್ಟೆ ಒಗೆ ಸೈಡು
ಹೊರಗ ಎಲ್ಲ ತೊಳೆದಾಗದು ನಾ ರಂಗೋಲಿ ಹಾಕೀನಿ. ಇಲ್ಲಿ ನೋಡ್ರಿಕ ಫುಲ್ ಕ್ಲೀನ್ ಮಾಡ್ಯಾವ ನೋಡ್ರಿ ಎಲ್ಲ ಸೈಡೆಲ್ಲ ಪೂರ ತೊಳೆದು. ನಾನು ರೊಟ್ಟಿ ಮಾಡಕ್ಕೆ 10 ಗಂಟೆಗೆ ಹಂಗೆ ರೊಟ್ಟಿ ಮಾಡಕ್ಕೆ ನಿಂತೀನಿ. 12:15 ಆಗಿತ್ತು ರೊಟ್ಟಿ ಮುಗಿಸ್ಲಕ್ಕ. ಸ್ಲೋ ಆಗಿ ಆಯ್ತವ. ಒಂದು 15 ರೊಟ್ಟಿ ಮಾಡೀನಿ, ಹಂಗಂದು ಲೇಟ್ ಆಯಿತು. ಈಗ ನೋಡ್ರಿ ಈ ಸೈಡೆಲ್ಲ ಫುಲ್ ತೊಳೆದಳ. ವಿಡಿಯೋನೇ ಫುಲ್ಲು ಲಾಂಗ್ ಆಗ್ಯದ ನಂದು, ಏನು ಮಾಡೋಕ್ಕಾಗಲ್ಲ. ಏನೇನು ಮಾಡೀನಿ ನನ್ನ ಹಬ್ಬದೆಲ್ಲ ತಯಾರಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಹಂಗಂದು ಎಷ್ಟೇ ದೊಡ್ಡದ್ರ ಅದ್ರ ಬಿಡಾಮಂಥೇಳಿ ಬಿಟ್ಟಿನಿ. ಈಗ ಎಲ್ಲ ಆಯಿತು, ರೊಟ್ಟಿನೂ ಮಾಡೀನಿ, ಸ್ನಾನ ಮಾಡಿ ಪೂಜೆ ಮಾಡ್ಲತ್ತೀನಿ ನೋಡ್ರಿ. ಈಗ ಎಲ್ಲ ಹೂವು ಅದಕ್ಕೆ ಕಡ್ದಿಟ್ಟು ಸಣ್ಣಗೆ ಹೇಳಿದಾನ, ಹಂಗಂದು ಈಜಿ ಆಗ್ತದ ಅಂಥೇಳಿ ಪೂಜೆ ಮಾಡ್ಲತ್ತೀನಿ. ಪೂಜೆ ಮಾಡಿ ದೇವ್ರಿಗೆ 1-2 ರೊಟ್ಟಿ ಮತ್ತು ಒಂದು ಕ್ಯಾರೆಟ್ ಪಲ್ಯ ಮಾಡ್ತೀನಿ. ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಮಾಡಿ ಹರಿಸ್ತೀನಿ. ಸ್ನಾನ ಮಾಡ್ಲಾರ್ದೇ ಅಡುಗೆ ಮಾಡೀನಿ ಮುಂಜಾನೆ, ಹಂಗಂದು ಈಗ ಸಪ್ರೇಟಾಗಿ ಮಾಡ್ತೀನಿ. ಮತ್ತು ಇನ್ನು ಭೋಗಿ ಮಾಡಬೇಕು. ರೊಟ್ಟಿ ಪಲ್ಯ ಮಾಡಿ ನೈವೇದ್ಯ ಏರಿಸಿ ಭೋಗಿ ಮಾಡಬೇಕು. ಭೋಗಿ ಮಾಡಿ ಊಟ ಮಾಡ್ಬೇಕು ನೋಡ್ರಿ. ಮಧ್ಯಾಹ್ನ 2 ಗಂಟೆ ಆಗಿತ್ತು ಇಷ್ಟೆಲ್ಲ ಮಾಡ್ಲಿಕ್ಕೆ. ಮಾಡಿ ಊಟ ಮಾಡಕ್ಕೆ ಕುಂಡ್ರಲಕ್ಕೆ 2 ಆಗಿತ್ತು. ಇಲ್ಲಿ ನೋಡ್ರಿ ನೈವೇದ್ಯಕ್ಕೆ ಕ್ಯಾರೆಟ್ ಪಲ್ಯ ಮಾಡೀನಿ, 2 ರೊಟ್ಟಿ ಮಾಡೀನಿ, ಸಜ್ಜಿ ರೊಟ್ಟಿ ಮತ್ತು ಘಾಣದ ಉಂಡೆ, ಪೇನ್ ಖಜ್ರಿ, ಕ್ಯಾರೆಟು, ಕಳ್ಳಿ ಪಲ್ಯ ಇಷ್ಟೆಲ್ಲ ನೈವೇದ್ಯ ಏರ್ಸ್ಲತ್ತೀನಿ ದೇವರಿಗೆ. ನಿಮ್ಮ ಕಡೆ ಎಲ್ಲ ಭೋಗಿ ದಿವಸ ಏನೇನು ಮಾಡಿ ಏರಿಸ್ತೀರ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ಬೋರೆಲ್ಕನ ಪೂಜೆ ಮಾಡತ್ತೀನಿ. ಹಿಂಗೆ ಎಲ್ಲ ನೈವೇದ್ಯ ಏರ್ಸಬೇಕಂತೇಳಿ ತೊಳೆದಿದ್ದೇವೆ. ಇಲ್ಲೆಲ್ಲ ಪೂರ ಕ್ಲೀನ್ ಮಾಡೀನಿ, ಹಂಗಂದು ಪೂಜೆ ಮಾಡ್ಲತ್ತೀನಿ ನೋಡ್ರಿ. ಗಂಗೆಗೂ ಪೂಜೆ ಮಾಡಬೇಕು ಹಂಗಂದು ಡೈಲಿ ಬರ್ಲಿಕ್ಕಾಗಲ್ಲ. ಅಮಾವಾಸ್ಯೆ ಹುಣ್ಣಿ ಹಬ್ಬ ಇತ್ತಂದ್ರೆ ಮಾಡ್ತೀನಿ. ಮಯೂರಿ ಅವರು ಇರ್ತಾರಲ್ಲ ಈ ಸೈಡು, ಹಂಗಂದು ಜಾಸ್ತಿ ಏನು ಬರೋಲ್ಲ ಪೂಜೆ ಅದು ಮಾಡೋಕೆ ಡೈಲಿ. ಇಲ್ಲಿ ತಮ್ಮಿಗೆ ಅದೆಲ್ಲ ಕ್ಲೀನ್ ಮಾಡೀನಿ, ಎಲ್ಲ ದೇವರೆಲ್ಲ ಕ್ಲೀನ್ ಮಾಡೀನಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೀನಿ ನೋಡ್ರಿ. ಇವತ್ತು ಫುಲ್ ಎಲ್ಲ ತಮ್ಗೆ ಎಲ್ಲ ತೊಳೆದೀನಿ. ನಮ್ಮದು ಇವತ್ತು ದೇವರು ಜಗಲಿ ಎಲ್ಲ ಹೆಂಗೆ ಕಾಣಿಸ್ಲತ್ತದ ಅಂತ ಹೇಳ್ರಿ ಪೂರ ಕ್ಲೀನ್ ಮಾಡಿ ಪೂಜೆ ಮಾಡೀನಿ. ಈಗ ಪೂಜೆ ಮಾಡಿ ನಾನು ಭೋಗಿ ತಿಲ್ಲತ್ತೀನಿ. ಗಾಣದ ಉಂಡೆ, ಕಡ್ಲೆಕಾಯಿ ಮತ್ತು ಜಾಪಳಕಾಯಿ, ಕ್ಯಾರೆಟು, ಕ್ಯಾರ್ಕಾಯಿನ ತಿಲ್ಲತ್ತೀನಿ, ಕಬ್ಬು ಅದ್ರ ಜೊತೆಗೆ ಹಂಗೆ ತಲೆ ಸ್ನಾನ ಮಾಡಿನಲ್ಲ, ಹಂಗಂದು ಬಿಸಿಲಿಗೆ ಕುಂತು ತಿಲ್ಲತ್ತೀನಿ. ಭೋಗಿ ಮಾಡ್ಲತ್ತಿದ್ದೆ ನೋಡ್ರಿ. ಮಾಡಿದ್ಮೇಲೆ ಊಟ ಮಾಡ್ತೀನಿ. ಈಗ ನೋಡ್ರಿ ರೊಟ್ಟಿ ಎಷ್ಟು ಮಾಡೀನಿ ನೋಡ್ರಿ. ಸಜ್ಜಿ ರೊಟ್ಟಿ ಇಷ್ಟು ಸಜ್ಜಿ ರೊಟ್ಟಿ ಮಾಡೀನಿ. ಫುಲ್ ಆಗ್ಯಾವ ನೋಡ್ರಿ ರೊಟ್ಟಿ ಬುಟ್ಟಿ ಪೂರ ಹೈಟ್ ಆಗ್ಯದ. 2.5 ತಾಸು ಆಯಿತು ನಂಗೆ ರೊಟ್ಟಿ ಮಾಡ್ಲಿಕ್ಕೆ. ಈಗ ನೋಡ್ರಿ ಈ ಟೈಪು ಗೋಲ್ಡನ್ ಕಲರ್ ಅನ್ಸ್ಲತ್ತವ. ಈಗ ಎಳ್ಳೆಲ್ಲ ಮ್ಯಾಲೆ ಮೆತ್ತಿಂದವ, ಹಂಗಂದು ಟೇಸ್ಟ್ ಹತ್ತಾವ ತಿರ್ಲಕ್ಕ. ಈಗ ಊಟ ಮಾಡ್ಲಿಕ್ಕೆ ಕುಂತೀನಿ ನೋಡ್ರಿ. ಈಗ ಕ್ಯಾರೆಟ್ ಪಲ್ಯ, ಎಣ್ಣೆಗಾಯಿ ಪಲ್ಯ, ಬದ್ನೆಕಾಯ್ದು ಮತ್ತು ಮೆಂತ್ಯ ಪಲ್ಯ ಹಾಕ್ಕೊಂಡು ಊಟ ಮಾಡ್ಲತ್ತೀವಿ. ಬರ್ರಿ ನೀವು ನನ್ನ ಜೊತೆ ಊಟ ಮಾಡೋಣಂತ. 3 ದಿನಸಿನ ಪಲ್ಯ, ಸಜ್ಜಿ ರೊಟ್ಟಿ, ಇದ್ರ ಜೊತೆ ಕಾಂಬಿನೇಷನ್ನು ಮಸ್ತ್ ಊಟ ನೋಡ್ರಿ. ಅವತ್ತು ಏನು ಇದ್ರ ಜೊತೆಗೇನು ಹೋಳಿಗೆ ಚಿಕನ್ ಅದು ಏನೂ ಬೇಕಾಗಲ್ಲ, ಅಷ್ಟು ಭಾರಿ ಟೇಸ್ಟು. 3 ಪಲ್ಯ ಸಜ್ಜಿ ರೊಟ್ಟಿ ಭಾಳ ಮಸ್ತನಾಗ ಹತ್ಲತ್ತೀವಿ. 8 ದಿವಸ 15 ದಿವಸ ಅಂದ್ರೆ ಇಟ್ಟು ರೊಟ್ಟಿ ತಿನ್ಬೋದು. ಸಜ್ಜಿ ರೊಟ್ಟಿ ಏನು ಖರಾಬ್ ಆಗಲ್ಲ. ನಮ್ಮ ರೊಟ್ಟಿ ಅದು ಇದು ಪಲ್ಯ ಕಾಂಬಿನೇಷನ್ ಎಲ್ಲ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ನೋಡ್ರಿ ಅವತ್ತರ ಊಟ ಮಸ್ತ್. ನಾನು ಅನ್ನನೇ ಮಾಡಿಲ್ಲ ಜಾಸ್ತಿ, ಸ್ವಲ್ಪ ಅನ್ನ ಮಾಡೀನಿ. ರಾತ್ರಿನೂ ಹಂಗೆ ಮಕ್ಕಳನ್ನ ಎಲ್ಲ ಇದೇ ತಿಂದರು, ಪಲ್ಯ ರೊಟ್ಟಿನೇ ಮಸ್ತನಾಗ ಹತ್ಲತ್ತದ ಅಂಥೇಳಿ. ಇನ್ನೂ ಒಂದು ಕಳ್ಳಿ ಪಲ್ಯನ ಮಾಡೋದಿತ್ತು, ನನಗೆ ಟೈಮ್ ಸರಿ ಹೋಗಿಲ್ಲ, ಭಾಳ ಕೆಲಸ ಆಗಿತ್ತು. ಜರ ಆರಿಸಿ ಮಾಡಬೇಕಿತ್ತು ಅದು ಪಲ್ಯ, ದಂಟು ಎಲ್ಲ ಇತ್ತು, ಹಂಗಂದು ಅದು ಮಾಡ್ಲಿಕ್ಕಾಗಿಲ್ಲ. ಇವು 3 ಪಲ್ಯನೇ ಮಾಡೀನಿ.
ಕುಂತೀನಿ ಒಂದು ಸ್ವಲ್ಪ. ನಮ್ಮ ಯಜಮಾನ್ರು ಊಟ ಮಾಡ್ತಾರೆ, ಅವ್ರ ಜೊತೆಗೆ ಮಾಡಮ್ಮ ಅಂಥೇಳಿ. ಬಿಸಿಲು ಬೇಕಾಗಿತ್ತು, ಕೂದಲು ಹಸಿಯವ ಅಂಥೇಳಿ ಇಲ್ಲೇ ಹೊರ ಬಂದು ಕುಂತು ಊಟ ಮಾಡ್ಲತ್ತೀನಿ ನೋಡ್ರಿ ನಾನು. ಇಲ್ಲಿ ನೋಡ್ರಿಕ ಒಂದೊಂದು ತುತ್ತಿಗೂ ಎಳ್ಳು ಬರ್ತಾವೆ ಬಾಯಿದಾಗ, ಕುರುಮ್ ಕುರುಮ್ ಅಂಥೇಳಿ ಬಾಯಿಗೆ ಸಿಗ್ತಾವೆ. ಟೇಸ್ಟ್ ಹತ್ತದ ನೋಡ್ರಿ ಪಲ್ಯ ಹಂಗೆ ತಿಂದ್ರೆ. ಇಡೇ ಕೈ ಚೆನ್ನಾಗಿ ಹಿಂಗೆ ಹಚ್ತಾರೆ ನೋಡ್ರಿ. ಇದು ಜಿಗಳಿ ಎಳ್ಳು ಅರ್ಶಿಣ ಹಾಕಿಂದದ ಹಿಂಗೆ ಹಚ್ಕೋತಾರೆ. ನಮ್ಮ ಸೈಡ್ ಹಚ್ಕೋತಾರೆ, ಮೈ ಎಲ್ಲ ಹಚ್ಕೋತಾರೆ, ಪೂರ ಮೈ ಮುಖ ಎಲ್ಲ ಹಚ್ಕೋತಾರೆ. ಚಳಿಗಾಲದಿಂದಾಗ ಮೈ ಒಡೆದೆಲ್ಲ ಇದಾಗ್ತದೆ ಅಂಥೇಳಿ ಇದು ಪದ್ಧತಿ ಇದೆ. ಎಳ್ಳು ಅರ್ಶಿಣ ಹಾಕಿ ಇದು ಮಾಡ್ತಾರೆ, ಮುಖಕ್ಕೆಲ್ಲ ಹಚ್ಕೋತಾರೆ. ಮ್ಯಾಲ ಮುಖ ತೋರಿಸಿ ಬೇಕಾರೆ ಹಿಂಗೆ ಸಾಕು.